ಸರ್ ನಮಸ್ಕಾರ. ನಮ್ಮ ಹೆಸರು ವೇಣುಗೋಪಾಲ್. ವೇಣುಗೋಪಾಲ್ ಅವರ ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾವು ಇಲ್ಲಿ ಬೆಸಗರಳ್ಳಿ ಅಂತಿದ್ವಿ, ಅಲ್ಲಿಂದ ಸರ್. ಬೆಸಗರಳ್ಳಿ. ಹೌದು ಸರ್, ಏನ್ ಅನ್ಸ್ತದೆ ನಿಮ್ಮ ಊರ್ ಪಕ್ಕನೆ ಜಾತ್ರೆ? ಊರ್ ಪಕ್ಕ ಜಾತ್ರೆ ಇದು ಚೆನ್ನಾಗಿ ನಡಿಬೇಕು. ಈ ಸಾರಿ ಎಲ್ಲಾ ವರ್ಷಕ್ಕಿಂತ ಈ ಸಾರಿ ದನ ಜಾಸ್ತಿ ಸೇರಿದೆ, ವ್ಯಾಪಾರ ಕಡಿಮೆ ಇದೆ, ಹಂಗಾಗಿ ದನ ಜಾಸ್ತಿ ಇದೆ. ಹೊರಗಡೆಯಿಂದ ಜನ ಬಂದಿಲ್ಲ. ಅಂದ್ರೆ ರೈತರು ಬಂದಿದ್ದಾರೆ. ಹೌದು ಹೌದು, ತಗೊಳ್ಳೋರು ಬಂದಿಲ್ಲ, ತಗೊಳ್ಳೋರು ಕಡಿಮೆ ಇದಾರೆ. ಈಗ ಯೂಶಲಿ ಈಗ ಈ ಒಂದ್ ಜಾತ್ರೆಗೆ ತಗೊಳ್ಳೋರು ಅಂದ್ರೆ ಎಲ್ಲಿಂದ ಬರ್ತಾ ಇದ್ರು? ಉತ್ತರ ಕರ್ನಾಟಕ ಇದೆ. ಕರ್ಕೊಂಡ್ ಬಂದಿದ್ದೀರಾ? ನಾವು 2 ಜೊತೆ ಕರ್ಕೊಂಡ್ ಬಂದಿದ್ದೀವಿ. 2 ಜೊತೆ. ಏನಾದ್ರು ಮಾರಾಟ ಆಯ್ತಾ ಸರ್? ಮಾಡಿಲ್ಲ. ಈಗ ಏನಲ್ಲಾಗಿದೆ ಸರ್ ಇದಕ್ಕೆ? ಸರ್ ಎಲ್ಲ ಆಗಿದೆ ಸರ್, ಇದು ಅಲ್ಲಾಗಿಲ್ಲ. ಎಲ್ಲ ಆಗಿಲ್ಲ. ಎಷ್ಟು ವರ್ಷ ಆಗಿದೆ ಸರ್ ಹಂಗಾದ್ರೆ? ಸರ್ ಇವತ್ತು ಏನು 1.5 ವರ್ಷ ಆಗಿದೆ ಸರ್. 1.5 ವರ್ಷ. 1.5 ವರ್ಷ. ಹೌದಾ? ಏನು ಕೆಲಸ ಏನಾದ್ರು ಮಾಡ್ತೀವಿ? ಕೆಲಸ ಮಾಡ್ತವೆ, ವ್ಯವಸಾಯ ಮಾಡ್ತವೆ, ಕಲ್ತವೆ. ಹಾ, ವ್ಯವಸಾಯ ಮಾಡ್ತವೆ ಸರ್. ಈಗ ನೀವು ಕುಂಟೆ ಗಾಡಿ ಎಲ್ಲ ಗಾಡಿ ಕೆಲಸ ಎಲ್ಲ ಮಾಡ್ತಾರೆ. ಗಾಡಿಲೇ ಬಂದಿರೋದು ಈಗ ಊರಿಂದ ಗಾಡಿ ಕಟ್ಕೊಂಡು ಬಂದಿದ್ದಾರೆ. ಅಲ್ಲ, ಸ್ವಲ್ಪ ನೋಡಕ್ಕೆ ಸ್ವಲ್ಪ ಶೋಕಿ ಎತ್ತರನು ಕಾಣಿಸ್ತಾ ಇದೆ. ಶೋಕಿ ಅನ್ನೋದೇ ಮತ್ತೆ ಕೆಲಸನೂ ಮಾಡ್ತವೆ. ಮಾಡಿಸಿದ್ರೆ ಶೋಕಿಯಾಗಿ ಮಡಿಬೇಕು ಆಗಲ್ಲ ಸರ್. ರೈತರು ವ್ಯವಸಾಯ ಮಾಡ್ಬೇಕಲ್ಲ. ಅಂದ್ರೆ ಈಗ ನೀವ್ ಹೇಳೋದು ಶೋಕಿ ಜೊತೆಗೆ ವ್ಯವಸಾಯನೂ ಮಾಡ್ತವೆ. ಚೆನ್ನಾಗಿ ನೋಡ್ಕೋಬೇಕು, ಕೆಲಸದಾಗ ಕೆಲಸ ಮಾಡ್ಕೋಬೇಕು. ಆ ನಿಟ್ಟಲ್ಲಿ ಒಂದ್ ಜೊತೆ ಎತ್ತು ಸಾಕೊಂಡಿದ್ದೀವಿ ಸರ್. ಈಗ ನಾನು ಇದು ಯಾಕೋ ನಿಮ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅನ್ಸುತ್ತೆ. ಪ್ರೀತಿಯಾಗಕರ ಸಾಲ್ವಾಗಿದೆ ಮತ್ತೆ. ಓಕೆ, ಏನೆಲ್ಲ ಮೇವಾಗ್ತಾ ಇದ್ದೀರಾ ಸರ್? ಸರ್ ಮಾಮೂಲಿ ನೆಲ್ಲುಲ್ಲು, ಮುಸ್ಕೊಂಡ್ ಜೋಳ ಹುಚ್ಚು, ಇದು ರವೆ ಬೂಸ ಇದೆ ಸರ್ ತಿಂಡಿ. ಈಗ ಇದೇನ್ ಕೊಟ್ಬಿಡ್ತೀರಾ ಇಲ್ಲ? ಸರ್ ಬಂದ್ರೆ ಮಾರಾಟ, ಬರ್ಲಿಲ್ಲ ಅಂದ್ರೆ ವ್ಯವಸಾಯ. ರೇಟಿಗೆ ಬಂದ್ರೆ ಕೊಡೋಣ, ಇಲ್ಲ ಅಂದ್ರೆ ವ್ಯವಸಾಯ. ಈಗ ಏನ್ ರೇಟ್ ಹೇಳ್ತಾ ಇದ್ದೀರಾ? 1.65 ಹೇಳ್ತಾ ಇದ್ದೀವಿ. 1.60. ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್? ಫೈನಲ್ 1.40. 1.40 ಬಿಡ್ತೀವಿ. ಈಗ ಬಂದು ಕೇಳಿದ್ರೆ ಕುತ್ಕೊಂಡು ಮಾತಾಡಿದ್ರೆ ಒಂದು ಕನ್ಸ್ಟ್ರಕ್ಷನ್ ಏನೋ. ಈಗ ರೈತರ ಹಿಂಗೆ ಒಂದು 5,000 ಕಡಿಮೆ ಕೊಟ್ರೆ ಅವ್ರಿಗೂ ಅಂದ್ರೆ ಎಲ್ಲ ಒಂದ್ ಕಡೆ ಹೋಗುತ್ತೆ ಬರುತ್ತೆ. ನಾವು ನಿಗ್ದಿನೇ ಮಾಡಕ್ಕಾಗಲ್ಲ, ಇಷ್ಟೇ ಮಾಡ್ತೀವಿ. ಇದು ಬಿಸ್ನೆಸ್ ಏನೋ ಒಂದು ತಳಿ ಅಭಿವೃದ್ಧಿ ಮಾಡ್ಬೇಕು ರೈತರಿಗೆ. ರೈತರ ಹತ್ರ ಇದ್ರೆ ನಮ್ಮ ಹತ್ರ ಇದ್ದಂಗೆ ಅಂತ ಹೇಳ್ತಾರೆ. ಇದು ಬಿಟ್ರೆ ಇನ್ಯಾವ್ದಿದೆ ಸರ್ ನಿಮ್ದು? ಇನ್ನೊಂದ್ ಜೊತೆ ಸರ್ ಪಕ್ಕ ಒಂದ್ ಜೊತೆ ಇವೆ ಕರುಗಳು. ಇದೇನಾ? ಬನ್ನಿ ಸರ್. ಇದು ಎಷ್ಟು ತಿಂಗಳು ಕರುಗಳು ಸರ್? ಇದು ಎಷ್ಟು ತಿಂಗಳಾಗಿದೆ ಸರ್ ಇವಕ್ಕೆ ಕರುಗಳಿಗೆ? 65,000 ಆಗಿದೆ. ಇದು ಎಷ್ಟು ತಿಂಗಳು ಕರು ಅಂತ ಕೇಳಿದೆ ನಾನು. ಇದು 1 ವರ್ಷದ ಸರ್. ಒಂದು ವರ್ಷದ ಕರುನಾ? 1 ವರ್ಷ ಸರ್. ಇವು ಸರಿಯಾಗಿ ಸ್ವಲ್ಪ ನೋಡ್ಕೊಂಡಿಲ್ಲ ಅವ್ರು, ನಾವು ಕೊಂಡ್ಕೊಂಡಾಗ. ಹಂಗಾಗಿ ಈಗ ರೀಸೆಂಟ್ ಆಗಿ ತಗೊಂಡಿರೋ ಸರ್. ಸರ್ ನಾನು 60,000 ತಗೊಂಡಿದ್ದೆ ಸರ್. ಈಗ ಏನ್ ರೇಟ್ ಹೇಳ್ತಾ ಇದ್ರೆ ಈಗ? ಸರ್ 75 ಹೇಳ್ತಾ ಇದ್ದೀನಿ. ಮೇಲೊಂದು 5,000 ಬಂದ್ರೆ ಕೊಡ್ತೀನಿ. 60,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಓಕೆ ಫೈನ್ ಸರ್. ತಮ್ಮ ಸರ್ 805090 7768. ಓಕೆ, ನಿಮ್ದು ಬೆಸಗರಳ್ಳಿ ಅಲ್ವಾ ಸರ್? ಬೆಸಗರಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಇದು ಜಾತ್ರೆ ಹಿಂಗೆ ಮುಂದುವರಿಬೇಕು. ಯುವಕರು ಇದನ್ನ ತಲೆಗೆ ಹಾಕೊಂಡು ಪಶು ಉತ್ತೇಜನ ಕೊಡ್ಬೇಕು. ಹುಡುಗರುಗಳು ತಮ್ಮ ಮೊಬೈಲ್ ಗಿಳ್ನ ಬಿಟ್ಟು, ಎಜುಕೇಶನ್ ಟೈಮ್ ಬಿಟ್ಟು ಇಂಥವಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಅವ್ರ ಮೈಂಡ್ ಇಂಪ್ರೂವ್ ಆಗುತ್ತೆ. ಬೇರೆ ಕಡೆ ಮೈಂಡ್ ಡೈವರ್ಟ್, ದನಕರ ಅವ್ರಿಗೆ ಬೇರೆ ಯಾವ್ದೇ ಭಾವನೆಗಳು, ಬೇರೆ ಯಾವ್ದು. ಓಕೆ, ಈಗ ಎಜುಕೇಶನ್ ಜೊತೆಗೆ ಇದು ಇರಬೇಕು ಸರ್. ಇದು ಇರಬೇಕು ಸರ್. ಈಗ ಮೊಬೈಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಇದರಲ್ಲಿ ವೇಸ್ಟ್ ಮಾಡಿ ಇಂಥವೆಲ್ಲ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು